choose the infinitive given in the sentence. ಕೊಟ್ಟ ವಾಕ್ಯದಲ್ಲಿ ಇನ್ಫಿನಿಟಿವ್ ಗುರುತಿಸಿರಿ. ದಿಸ್ ಈಸ್ ಈಸಿ ಆ್ಯಂಡ್ ರಿಮೆಂಬರ್ ಬೇಸ್ಡ್ ಕ್ವಶನ್. ಫಾರ್ ಎಕ್ಸಾಂಪಲ್, ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿ ಅನ್ಸೀನ್ ಫೋ. ನಿಮಗೆಲ್ಲ ಗೊತ್ತದ. ಇಲ್ಲಿ ಇನ್ಫಿನಿಟಿವ್ ಇದರ ಅರ್ಥ ಏನು ಹೇಳ್ರಿ? 2 + V1. 2 + ವರ್ಬ್ ಈಸ್ ಕಾಲ್ಡ್ ಟು ಇನ್ಫಿನಿಟಿವ್. ಅಂಡರ್ಸ್ಟ್ಯಾಂಡ್? 2 + ವರ್ಬ್. 2 + ವರ್ಬ್. ವರ್ಬ್ ಅಂದರೆ ಏನು? ಕ್ರಿಯಾಪದ. ಎಲ್ಲಿರ್ತದೆ ಅದನ್ನು ಹುಡುಕಬೇಕು, ಅದೇ ನಮ್ಮ ಆನ್ಸರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿ ಅನ್ಸೀನ್ ಫೋ. ವಾಟ್ ಈಸ್ ದ ರೈಟ್ ಆನ್ಸರ್ ಹಿಯರ್? ಟು ಡಿಸ್ಟ್ರಾಯ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್, ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್. ಟು ಫೆಚ್ ಈಸ್ ದಿ ರೈಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್? ಕಮ್ ಆನ್. ನೆಕ್ಸ್ಟ್, ಯುಧಿಷ್ಠಿರ ಸ್ಯಾಂಗ್ ಡೌನ್ ಅಂಡರ್ ಅ ಟ್ರೀ ಟು ರೆಸ್ಟ್. ವೆರಿ ಗುಡ್. Here to rest is right answer. Second, D. His great strength seemed to slip from him like a garment. Here to slip is right answer. He got into the pool to quench his thirst. To quench is the right answer. ಅದನ್ನೇ ಕ್ವಶನ್ ನಂಬರ್ ಹಾಕಿ ನೀವು ಫಾರ್ ಎಕ್ಸಾಂಪಲ್ ಸಿಗೆ ಆನ್ಸರ್ ಬರಿತಾ ಇದ್ದೀರಿ ಅಂತ ತಿಳ್ಕೊರಿ. ಸಿ ಅಂತ ಬರೆದು ಏನು ಬರಿಬೇಕು? ಟು ರೆಸ್ಟ್ ಅಂತ ಬರಿಬೇಕು. ಅದು ನಿಮ್ಮ ಸರಿಯಾದ ಆನ್ಸರ್ ಬರಿಬೇಕಾದಾಗ. ಅಂಡರ್ಸ್ಟ್ಯಾಂಡ್? ನಿಮ್ಗೆ ಗೊತ್ತಾಗಿಬಿಡುತ್ತೆ.